ನಮಸ್ಕಾರ ಎಲ್ಲರಿಗೂ, ಕುರುಬಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮೈಸೂರು ಸ್ಟೈಲ್ ಅಲ್ಲಿ ಮಟನ್ ಕೈಮಾ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. 1 kg ಮಟನ್ ತಗೊಂಡಿದ್ದೀನಿ ನೋಡಿ. ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ದೊಡ್ಡದು. ಇದಕ್ಕೆ ಒಂದೇ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಯಾಕೆ ಅಂದ್ರೆ ಮಟನ್ ನಲ್ಲಿ ಚರ್ಬಿ ಇರೋದ್ರಿಂದ ಒಂದೇ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಚರ್ಬಿ ಹಾಕೋದ್ರಿಂದ ಸಾಂಬಾರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಚರ್ಬಿ ಹಾಕ್ತೀನಿ ನಾನು ನೋಡಿ. ಸ್ವಲ್ಪ ಚರ್ಬಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಚರ್ಬಿ ಹಾಕ್ತಾ ಇದ್ದೀನಿ. ಇದು ಫ್ರೈ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಮಟನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈ ಮಟನ್ ಸ್ವಲ್ಪ ನೀರ್ ಇರುತ್ತೆ, ಆ ನೀರೆಲ್ಲ ಸುಂಡೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರಲ್ಲಿರೋ ನೀರೆಲ್ಲ ಸುಂಡೋಗ್ಬೇಕು, ಆ ತರ ಫ್ರೈ ಮಾಡ್ಕೋಬೇಕು ನೋಡಿ. ಇದ್ರಲ್ಲಿರೋ ನೀರೆಲ್ಲ ಸುಂಡಿ ಫ್ರೈ ಆಗ್ಬೇಕು ಅಂದ್ರೆ ಒಂದ್ ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮುಚ್ತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದು ದಪ್ಪದು 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ನೋಡಿ 1 ಸ್ಪೂನ್ ಅಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಐತೆ ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಟೊಮೆಟೊನ, ದಪ್ಪ ಟೊಮೆಟೊನ ಅರ್ಧ ತಗೊಂಡು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬನ್ನಿ ಇದನ್ನ ಮಿಕ್ಸಿ ಮಾಡ್ಕೊ ಬರೋಣ. ನೋಡಿ ಇದು ಮಸಾಲೆ ರೆಡಿ ಆಗಿದೆ ನೋಡಿ. ಚೆನ್ನಾಗಿ ನೀರೆಲ್ಲ ತುಂಬಿ ಎಲ್ಲ ಎಣ್ಣೆ ಬಿಟ್ಕೊಂಡಂಗಾಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಹಾಕೋಣ. ಮೆಣಸು ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ಮೇಲೆ ಅದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಿಂಗ್ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಇದನ್ನ ಒಂದು 2 ವಿಸಿಲ್ ಮಾಡ್ಸೋಣ. ನೋಡಿ ಸಾಂಬಾರ್ ಅಲ್ವಾ, ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. 1-2 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಒಂದಿಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಲವಂಗ ಹಾಕ್ತಾ ಇದ್ದೀನಿ. 1-2 ಏಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 3 ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿನ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1-2 ಟೊಮೆಟೊ ಹಾಕ್ತಾ ಇದ್ದೀನಿ. ದಪ್ಪದು 2 ಟೊಮೆಟೊ ಹಾಕ್ತಾ ಇದ್ದೀನಿ. ಮೀಡಿಯಂ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಬಿಸಿ ಇದ್ದಾಗಲೇ ಹಾಕ್ಬಿಡ್ಬೇಕು ಅಷ್ಟೇನೆ. ಬಿಸಿ ಆಫ್ ಮಾಡ್ಬಿಡೋಣ. ಒಂದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಥಿಕ್ನೆಸ್ಗೆ 1 ಹಿಡಿಯಷ್ಟು ಕಡಲೆ ಹಾಕ್ತಾ ಇದ್ದೀನಿ. ಕೊಡೋಣ ಬಿಸಿಗೆ ಎಲ್ಲ ಮಿಕ್ಸ್ ಆಗ್ಬೇಕು. ತಣ್ಣಗಾಗಷ್ಟರೊಳಗೆ 1 ಹೋಳು ತೆಂಗಿನಕಾಯಿ ತುರ್ಕೊಳ್ಳೋಣ ನೋಡಿ. ಇದಕ್ಕೆ 1 ಹೋಳಷ್ಟು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಮಸಾಲೆನೆಲ್ಲ ಮಸಾಲೆ ರುಬ್ಬಾಗಿ ರೆಡಿಯಾಗಿದೆ. ಇದನ್ನ ಇವಾಗ
ಸಾಂಬಾರ್ ಒಳಗಡೆ ಹಾಕೊಂಡು ಅವಾಗಲೇ ಮಸಾಲೆ ಹಾಕೊಂಡಿದ್ವಲ್ಲ, ಅದು ಕುದೀತಾ ಇದೆ ನೋಡಿ. ಮಟನ್ ಎಲ್ಲ ಚೆನ್ನಾಗಿ ಬೆಂದೈತೆ. ಇವಾಗ ಈ ಮಸಾಲೆ ಹಾಕಿ ಜಾಸ್ತಿ ಹೊತ್ತೇನು ಬೇಯಿಸಂಗಿರಲ್ಲ, ಸ್ವಲ್ಪ ಹೊತ್ತೇ ಬೇಯಿಸ್ಬೇಕು ನೋಡಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೋಬೋದು. ಈ ಸಾಂಬಾರೆಲ್ಲ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರ್ತದೆ. ನಮ್ಮ ಮನೇಲಿ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟಪಡ್ತಾರೆ. ಸೂಪ್ ಥರ ಬಟ್ಲಿಗೆಲ್ಲ ಕುಡಿತಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ತೆಳ್ಳಗೆ ಮಾಡ್ತೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಕೈಮಾಗೆ ಯಾವ ರೀತಿ ಮಸಾಲೆ ಹಾಕೋದು ಅಂತ ಹಾಕಿ ರೆಡಿ ಮಾಡ್ಕೊಳ್ಳೋಣ ನೋಡಿ. ಕೈಮಾ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ. ಕಡಲೆ ಹಾಕ್ತಾ ಇದ್ದೀನಿ. 2 ಇಂಚ್ ಶುಂಠಿ ಹಾಕ್ತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಏಲಕ್ಕಿ ಕಾಯಿ ಬಿಡ್ಸ ಹಾಕ್ತಾ ಇದ್ದೀನಿ. 3 ಲವಂಗ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬಾರಣ. ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೀರ್ ಹಾಕ್ಬಾರ್ದು, ಹಂಗೆ ರುಬ್ಕೋಬೇಕು. ಫಸ್ಟ್ ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಬೇಕು ನೋಡಿ. ಒಂದ್ 2 ಸ್ಪೂನ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೋಡಿ. ಈ ತರ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಟನ್ ಹಾಕ್ತಾ ಇದ್ದೀನಿ ನೋಡಿ. ಕೈಮಾ ಹಾಕ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆಯ್ತಾ ಇದೆ ನೀಟಾಗಿ ನೋಡಿ. ಎಲ್ಲ ರುಬ್ಕೊಂಡಿದೀವಿ. ಮಸಾಲೆ ಮತ್ತೆ ಕೈಮಾ ಎಲ್ಲ ನೀಟಾಗಿ ಮಿಕ್ಸ್ ಆಗೈತೆ ನೋಡಿ. ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಹಿಂಗೆ ನೋಡಿ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ 1 ಸ್ಪೂನ್ ನೋಡಿ. ಚೆನ್ನಾಗಿ ಕಲಸಿ ಒಂದ್ ಕಡೆ ಇಟ್ಬಿಡ್ಬೇಕಿತ್ತು. ಸಾಂಬಾರೆಲ್ಲ ರೆಡಿ ಆಗೋವರೆಗೂ ಒಂದ್ ಕಡೆ ಇಟ್ಬಿಡೋಣ. ಚೆನ್ನಾಗಿ ಮಾಡ್ಕೊಂಡಿದೀವಲ್ಲ, ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಅಷ್ಟೊಳಗೆ ಈ ಸಾಂಬಾರ್ ಕುದಿಯುತ್ತೆ. ಕುದಿಯೋದನ್ನ ಉಂಡೆಗಳು ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಸೈಜ್ ಬೇಕು, ದಪ್ಪಗೆ ಬೇಕು ಅಂದರೆ ದಪ್ಪಗೆ ಮಾಡ್ಕೊಳ್ಳಿ, ಸಣ್ಣಗೆ ಬೇಕು ಅಂದರೆ ಸಣ್ಣಗೆ ಮಾಡ್ಕೊಳ್ಳಿ ನೋಡಿ. ಈ ಕೈಗೂ ಒಂದು ಸ್ವಲ್ಪನೂ ಅಂಟಲ್ಲ. ಚೆನ್ನಾಗಿ ಬಂದಿದ್ರೆ ಮಸಾಲೆ ಎಲ್ಲ ಕೈಗೆ ಅಂಟಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ನೋಡಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ಟವ್ದು ಉರಿ ಕಡಿಮೆ ಮಾಡಬೇಕು ನೋಡಿ. ಸಾಂಬಾರು ಕುದೀತಾ ಇದೆ. ಇವಾಗ ಈ ಟೈಮಲ್ಲಿ ಸ್ಟವ್ದು ಉರಿ ಕಡಿಮೆ ಮಾಡಬೇಕು. ಇವಾಗ ಮೆಲ್ಲಗೆ ಒಂದೊಂದೇ ಕೈಮಾ ಉಂಡೆನ ಹಾಕಬೇಕು ನೋಡಿ. ಕೈಮಾ ಎಲ್ಲ ಹಾಕಾಗಿದೆ. ಇದೊಂದು 2 ಸಲ ಕುದ್ರೆ ಸಾಕು. ಆಫ್ ಮಾಡ್ಬಿಡೋಣ ಸ್ಟವ್ ನೋಡಿ. ಇವಾಗ ಒಂದು ನಿಂಬೆ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಕುತ್ತಿಗೆ ನೋಡಿ. ಸಾಂಬಾರ್ ಸರ್ ರೆಡಿಯಾಗಿದೆ. ಹುಣಸೂರು ಸ್ಟೈಲ್ ಕೈಮಾ ಮಟನ್ ಸಾಂಬಾರ್ ನೋಡಿ. ತಿತ್ತಾರ